ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ಇಂದ 1774ರಲ್ಲಿ 13 ವಸಾಹತುಗಳ ಪ್ರತಿನಿಧಿಗಳು ಸೇರಿದ ಸಭೆ ಸೇರಿದ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆನಾ? 1774ರಲ್ಲಿ 13 ವಸಾಹತುಗಳು ಸಭೆ ಸೇರಿದ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನ್ಯೂಯಾರ್ಕ್, ಆಪ್ಷನ್ ಬಿ ವಾಷಿಂಗ್ಟನ್, ಆಪ್ಷನ್ ಸಿ ಶಿಕಾಗೋ ಮತ್ತು ಆಪ್ಷನ್ ಡಿ ಫಿಲಿಡೆಲ್ಫಿಯಾ. ಸೊ 13 ವಸಾಹತುಗಳು ಇಂಗ್ಲೆಂಡಿನ ವಶದಲ್ಲಿ ಇದ್ದವು ಮಕ್ಕಳೇ. ಓಕೆ, ಇವು ಇಂಗ್ಲೆಂಡ್ ಬ್ರಿಟನ್ನ ವಸಾಹತುಗಳು ಅಮೆರಿಕಾದಲ್ಲಿ ಇದ್ದಂಥದ್ದು. ಓಕೆ, ಸೊ 1774ರಲ್ಲಿ ಅಮೆರಿಕದ 13 ಇಂಗ್ಲಿಷ್ ವಸಾಹತುಗಳ ಪ್ರತಿನಿಧಿಗಳು ಒಂದು ಕಡೆ ಸಭೆ ಸೇರ್ತಾರೆ. ಅವರು ತಮ್ಮ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸುವ ತಾಯ್ನಾಡಿನ ಪ್ರಯತ್ನಗಳನ್ನ ಸಶಸ್ತ್ರ ಬಲದಿಂದ ಪ್ರತಿಭಟಿಸುವುದಾಗಿ ನಿರ್ಧಾರ ಮಾಡ್ತಾರೆ. ಅಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನುಡಿಯನ್ನ ಬರೆಯುವಂಥದ್ದು. ಅಲ್ಲೇ ಸ್ವಾತಂತ್ರ್ಯ ಘೋಷಣೆ ಆಗತ್ತೆ. ಬ್ರಿಟನ್ನಿನ ರಾಜ ಅವರ ಕ್ರಮವನ್ನ ದಂಗೆ ಎಂದು ಘೋಷಿಸಿದನು ಮತ್ತು ವಸಾಹತುಗಾರ ಪ್ರತಿಭಟನೆಯನ್ನ ಸೈನ್ಯದ ಮೂಲಕ ಕಳುಹಿಸಿದನು. ಓಕೆನಾ? ಪ್ರತಿಭಟನೆಯನ್ನ ಹತ್ತಿಕ್ಕಲು ಸೈನ್ಯ ತುಕಡಿಗಳನ್ನ ಕಳುಹಿಸ್ತಾನೆ. ವಸಾಹತುಗಾರರಿಗೆ ಇವಾಗ ಸೈನ್ಯದೊಡನೆ ಬ್ರಿಟಿಷರನ್ನು ಎದುರಿಸುವ ಹೊರತು ಬೇರೆ ದಾರಿ ಇರಲಿಲ್ಲ. ಸೊ ಈ ರೀತಿಯಲ್ಲಿ 1775 ಏಪ್ರಿಲ್ 19ರಂದು ಲೆಕ್ಸಿಂಗ್ಟನ್ ಎಂಬಲ್ಲಿ ವಸಾಹತುಗಾರರ ಸೈನ್ಯ ತುಕಡಿಯು ಬ್ರಿಟಿಷರ ಮೇಲೆ ಆಕ್ರಮಣ ಮಾಡತ್ತೆ. ಆಗ ಜಾರ್ಜ್ ವಾಷಿಂಗ್ಟನ್ ವಸಾಹತುಗಾರರ ಸೈನ್ಯ ದಂಡನಾಯಕನಾಗಿದ್ದನು ಮಕ್ಕಳೇ. ಸೊ ಇಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನುಡಿ ಹಾಕಿರುವಂತದ್ದು ಈ ಒಂದು ಸಭೆ. ಈ 17 ವಸಾಹತುಗಳ ಪ್ರತಿನಿಧಿಗಳು ಎಲ್ಲಿ ಸಭೆ ಸೇರಿರ್ತಾರೆ? ಇವರು ಫಿಲಿಡೆಲ್ಫಿಯಾದಲ್ಲಿ ಸಭೆಯನ್ನ ಸೇರಿರ್ತಾರೆ. ಓಕೆನಾ? ಸೊ ತಮ್ಮ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಿದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಸಭೆಯನ್ನ ಸೇರಿರ್ತಾರೆ ಮಕ್ಕಳೇ. ಓಕೆ, ಥ್ಯಾಂಕ್ ಯು.